ರಾಧಿಕಾ ಕುಮಾರಸ್ವಾಮಿ ಇತ್ತೀಚೆಗೆ ತೀರಾ ಅಂದರೆ ತೀರಾ ಸೈಲೆಂಟ್ ಆಗಿದ್ರು. ಯಾವುದೇ ಸಿನಿಮಾಗಳು ಕೂಡ ಸೆಟ್ಟೇರಿಲ್ಲ ಅಥವಾ ಯಾವುದೇ ಕಾಂಟ್ರವರ್ಸಿಯಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ. ತಾವಾಯಿತು ತಂಪಾಡಾಯಿತು ಅಂತ ಇದ್ದಂಥ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಇದೀಗ ಒಂದು ಶಾಕಿಂಗ್ ಸುದ್ದಿ ಸಿಗುವಂತೆ ಮಾಡಿದೆ. ತಾವು ಮಾಡಿದಂಥ ಒಂದು ವ್ಯವಹಾರದಲ್ಲಿ ಇದೀಗ ತಗಲಾಕೊಂಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಇವರನ್ನ ಹಲವು ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಷ್ಟಕ್ಕೂ ರಾಧಿಕಾ ಮಾಡಿದಂಥ ಎಡವಟ್ಟು ಏನು, ಯಾರ ಜೊತೆಗೆ ವ್ಯವಹರಿಸಿದ್ದಾರೆ, ಈಗ ರಾಧಿಕಾ ಅನುಭವಿಸಬೇಕಾಗಿರುವ ಸಮಸ್ಯೆ ಏನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ರಾಧಿಕಾ ಕುಮಾರಸ್ವಾಮಿ ಈ ಹಿಂದೆ ಅನೇಕ ಕಾಂಟ್ರವರ್ಸಿಗಳನ್ನು ಮಾಡ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ದಾರೆ, ಸದ್ದು ಮಾಡಿದ್ದಾರೆ. ಬಟ್ ಇತ್ತೀಚೆಗೆ ಒಂದು ಸಿನಿಮಾ ಬಿಟ್ಟರೆ ಇನ್ಯಾವುದರಲ್ಲೂ ಕೂಡ ಸದ್ದು ಮಾಡ್ತಿರಲಿಲ್ಲ, ಸುದ್ದಿನೂ ಮಾಡ್ತಿರಲಿಲ್ಲ. ಆದರೆ ಸಡನ್ ಆಗಿ ಅವರನ್ನು ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಗೆ ಕರೆದಿದ್ದಾರೆ. ಹಲವು ಹೊತ್ತುಗಳ ಕಾಲ ವಿಚಾರಣೆಯನ್ನು ಮಾಡಿದ್ದಾರೆ. ಅದು ಅವ್ಯವಹಾರ ನಡೆದಿದೆ ಅನ್ನುವಂಥ ಆರೋಪದ ಅಡಿಯಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಹಾಗಿದ್ರೆ ರಾಧಿಕಾ ಕುಮಾರಸ್ವಾಮಿ ಅವರು ವ್ಯವಹಾರ ಮಾಡಿದ್ದು ಎಷ್ಟು ಕೋಟಿಗೆ, ಯಾರ ಜೊತೆಗೆ ವ್ಯವಹಾರ ಮಾಡಿದ್ರು, ಇದೆಲ್ಲವನ್ನ ನೋಡ್ತಾ ಹೋಗೋದಾದ್ರೆ ಕರ್ನಾಟಕದ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಬಂಧಿಸಿದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕಿ ಮತ್ತು ನಟಿ ರಾಧಿಕಾ ಕುಮಾರಸ್ವಾಮಿಗೆ ಇದೀಗ ಅಕ್ಷರಶಃ ಸಂಕಷ್ಟ ಎದುರಾಗಿದೆ. ನಟಿ ರಾಧಿಕಾ ಕುಮಾರಸ್ವಾಮಿ ಅವರನ್ನ ಲೋಕಾಯುಕ್ತ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಪ್ರಕರಣದಲ್ಲಿ ಸುಮಾರು 2 ಕೋಟಿ ರೂಪಾಯಿಗಳ ಹಣಕಾಸು ವ್ಯವಹಾರ ನಡೆದಿರುವುದು ಇದೀಗ ಆರೋಪ ಕೇಳಿಬಂದಿದೆ. ಹೌದು, ಜಮೀರ್ ಮತ್ತು ರಾಧಿಕಾ ಕುಮಾರಸ್ವಾಮಿ ಮಧ್ಯ ಹಣಕಾಸು ವ್ಯವಹಾರ ನಡೆದಿದೆ ಅನ್ನೋದು ಕನ್ಫರ್ಮ್ ಆಗಿದೆ. ಯಾವಾಗ ಜಮೀರ್ ವಿರುದ್ಧ ಅಕ್ರಮ ಹಣ ಗಳಿಕೆ ಮಾಡಲಾಗಿದೆ, ಆಸ್ತಿ ಗಳಿಕೆ ಮಾಡಲಾಗಿದೆ ಅನ್ನುವಂಥ ಆರೋಪ ಬಂದಿತ್ತು, ಆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ರು. ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಯಾರ್ಯಾರ ಜೊತೆಗೆ ಬಿಸ್ನೆಸ್ ಅನ್ನ ಮಾಡಿದ್ದಾರೆ, ಯಾರ್ಯಾರ ಜೊತೆಗೆ ಒಡನಾಟವನ್ನ ಇಟ್ಕೊಂಡಿದ್ದಾರೆ, ಯಾರ್ಯಾರ ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟಂತೆಗೆ ವ್ಯವಹಾರವನ್ನ ಮಾಡಿದ್ದಾರೆ ಅನ್ನುವಂಥದ್ದು ತನಿಖಾ ಸಂದರ್ಭದಲ್ಲಿ ಗೊತ್ತಾಗಿದೆ. ರಾಧಿಕಾ ಕುಮಾರಸ್ವಾಮಿಗೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ಗಳು ಜಮೀರ್ ಅಹಮದ್ ಅವರ ನಿವಾಸದಲ್ಲಿ ಸಿಕ್ಕಿದೆ ಅನ್ನೋದು ಗೊತ್ತಾಗಿದೆ. ಸೊ ಈ ಕಾರಣಕ್ಕಾಗಿ ಜಮೀರ್ ಅಹಮದ್ ಮನೆಯಲ್ಲಿ ಸಿಕ್ಕಂತ ಡಾಕ್ಯುಮೆಂಟ್ಸು ಮತ್ತು ವ್ಯವಹಾರ ನಡೆದಿದೆ ಅನ್ನೋದ್ರ ಬಗ್ಗೆ ಇದ್ದಂಥ ಡಾಕ್ಯುಮೆಂಟ್ಸ್ ಅನ್ನ ಪರಿಶೀಲಿಸಿದ ಲೋಕಾಯುಕ್ತ ಅಧಿಕಾರಿಗಳು ರಾಧಿಕಾ ಕುಮಾರಸ್ವಾಮಿ ಅವರನ್ನ ಕರೆದಿದ್ದಾರೆ. ವಿಚಾರಣೆಗೆ ಈ ತಕ್ಷಣಕ್ಕೆ ಹಾಜರಾಗಬೇಕು ಅಂತ ಸೂಚನೆ ನೀಡಿದಂತ ಹಿನ್ನೆಲೆಯಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರು ಖುದ್ದಾಗಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಿಮಗೂ ಜಮೀರ್ ಅಹಮದ್ ಅವರಿಗೂ ಯಾವ ರೀತಿಯಾದಂತಹ ವ್ಯವಹಾರಿಕ ಸಂಬಂಧ ಇದೆ, ಯಾವ ವ್ಯವಹಾರವನ್ನ ಇಬ್ರು ಒಟ್ಟಿಗೆ ಮಾಡಿದ್ದೀರಾ, ನೀವ್ಯಾಕೆ ಅವರಿಗೆ ಹಣ ಕೊಟ್ಟಿದ್ದೀರಾ, 2 ಕೋಟಿ ಹಣ ಕೊಡುವಂಥದ್ದು ಏನಿತ್ತು, ಯಾವಾಗ ಕೊಟ್ಟಿದ್ರಿ, ಯಾಕೆ ಕೊಟ್ಟಿದ್ರಿ, ಹೇಗೆ ಕೊಟ್ಟಿದ್ರಿ, ಈ ಹಣ ನಿಮಗೆಲ್ಲಿಂದ ಬಂತು ಅನ್ನುವಂಥ ನಾನಾ ರೀತಿಯಾದಂಥ ಪ್ರಶ್ನೆಗಳನ್ನು ಮಾಡಲಾಗಿದೆ. ಹೌದು, ಅದಕ್ಕೆ ರಾಧಿಕಾ ಕುಮಾರಸ್ವಾಮಿ ಅವರು ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಎನ್ನುವುದನ್ನು ಕೂಡ ಹೇಳಲಾಗ್ತಾ ಇದೆ. 2 ಕೋಟಿ ರೂಪಾಯಿಗಳ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ರಾಧಿಕಾ ಕುಮಾರಸ್ವಾಮಿ ಬಳಿ ಕೇಳಲಾಗಿದೆ. ಈ ಘಟನೆಯು ರಾಜ್ಯದ ರಾಜಕೀಯ ಮತ್ತು ಚಿತ್ರರಂಗದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಲೋಕಾಯುಕ್ತ ಪೊಲೀಸರು ಜಮೀರ್ ಅಹಮದ್ ಖಾನ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಆರೋಪದ ತನಿಖೆಯನ್ನ 2024ರಲ್ಲಿ ತೀವ್ರಗೊಳಿಸಿದ್ರು. ಈ ತನಿಖೆಯ ಸಂದರ್ಭದಲ್ಲಿ ಜಮೀರ್ ಅವರಿಗೆ ರಾಧಿಕಾ ಕುಮಾರಸ್ವಾಮಿ ಅವರು ಚಿತ್ರ ನಿರ್ಮಾಣದಿಂದ ಬಂದ ಹಣದ ಮೂಲಕ 2 ಕೋಟಿ ರೂಪಾಯಿಗಳ ಹಣಕಾಸು ನೆರವು ನೀಡಿರುವುದು ಬೆಳಕಿಗೆ ಬಂದಿದೆ. ಈ ವ್ಯವಹಾರವು 2012ರಲ್ಲಿ ರಾಧಿಕಾ ನಿರ್ಮಾಣ ಮಾಡಿದ ಲಕ್ಕಿ ಚಿತ್ರದ ಸಂದರ್ಭದಲ್ಲಿ ನಡೆದಿದೆ ಅಂತ ತನಿಖಾಧಿಕಾರಿಗಳು ಹೇಳಿದ್ದು, ಈ ಚಿತ್ರದಲ್ಲಿ ಯಶ್ ನಾಯಕನಾಗಿ ನಟಿಸಿದ್ರು ಮತ್ತು ರಾಧಿಕಾ ಈ ಚಿತ್ರದ ನಿರ್ಮಾಪಕಿ ಆಗಿದ್ರು. ಲೋಕಾಯುಕ್ತ ಪೊಲೀಸರು ಈ ಹಣಕಾಸು ವ್ಯವಹಾರದ ಕುರಿತು ಸ್ಪಷ್ಟತೆ ಪಡೆಯುವುದಕ್ಕೆ ರಾಧಿಕಾ ಕುಮಾರಸ್ವಾಮಿಗೆ ನೋಟಿಸ್ ಜಾರಿಗೊಳಿಸಿದ್ರು. ಕಳೆದ ವಾರ ರಾಧಿಕಾ ಅವರು ಲೋಕಾಯುಕ್ತ ಅಧಿಕಾರಿಗಳ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಿದ್ರು. ತನಿಖಾಧಿಕಾರಿಗಳ ಮುಂದೆ ತಮ್ಮ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ರಾಧಿಕಾ ಅವರು ತಾವು ಜಮೀರ್ ಅವರೊಂದಿಗೆ ನಡೆಸಿದ ಹಣಕಾಸು ವ್ಯವಹಾರ ಕಾನೂನುಬದ್ಧವಾಗಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಆದರೆ ಈ ವ್ಯವಹಾರ ಸೂಕ್ತ ದಾಖಲೆಗಳನ್ನು ಒದಗಿಸುವಂತೆ ಲೋಕಾಯುಕ್ತ ಪೊಲೀಸರು ರಾಧಿಕರಿಗೆ ಸೂಚನೆ ನೀಡಿದ್ದಾರೆ. ಈ ದಾಖಲೆಗಳನ್ನು ಪರಿಶೀಲಿಸಿದ ಬಳಿಕ ತನಿಖೆಯ ಮುಂದಿನ ಹಂತವನ್ನು ನಿರ್ಧರಿಸಲಾಗುವುದು ಅಂತ ಲೋಕಾಯುಕ್ತ ಅಧಿಕಾರಿಗಳು ಹೇಳಿದ್ದಾರೆ. ಜಮೀರ್ ಅಹಮದ್ ಖಾನ್ ವಿರುದ್ಧದ ಅಕ್ರಮ ಆಸ್ತಿ ಪ್ರಕರಣವು ಮೊದಲಿಗೆ ಭ್ರಷ್ಟಾಚಾರ ನಿಗ್ರಹ ದಳ ಅಂದ್ರೆ ಎಸಿಬಿ ವಿಚಾರಣೆ ಇತ್ತು. ಇದೀಗ ಲೋಕಾಯುಕ್ತ ಈ ಒಂದು ವಿಚಾರಣೆಯನ್ನ ಮಾಡ್ತಾ ಇರೋದು. ರಾಧಿಕಾಗೂ ಜಮೀರ್ ಅವ್ರಿಗೂ ಏನ್ ಸಂಬಂಧ? ಸಿನಿಮಾ ಮಾಡುವವರು ಪೊಲಿಟಿಕಲ್ ಜೊತೆಗೆ ಈ ಹಿಂದೆಯಿಂದಲೂ ಕೂಡ ಕಾಣಿಸ್ಕೊಳ್ತಾ ಇರ್ತಾರೆ. ಆದರೆ ರಾಧಿಕಾ ಅವರು ಯಾವುದೇ ಕಾಂಟ್ರವರ್ಸಿಯಲ್ಲಿ ಸಿಲುಕ್ತಾ ಇರಲಿಲ್ಲ. ಹೇಳಬೇಕು ಅಂತಂದ್ರೆ ಅವರು ಕೂಡ ರಾಜಕೀಯ ಕುಟುಂಬದಿಂದ ಬಂದವರು, ಕುಮಾರಸ್ವಾಮಿ ಅವರ ಜೊತೆಗೆ ರಿಲೇಶನ್ಶಿಪ್ ನಲ್ಲಿ ಇದ್ರು ಅನ್ನೋದನ್ನ ಅಧಿಕೃತವಾಗಿ ಹೇಳ್ಕೊಂಡಿದ್ದಾರೆ. ಹೀಗಿರ್ಬೇಕಾದ್ರೆ ರಾಜಕೀಯವಾಗಿ ಮೊದಲಿಂದಲೂ ಕೂಡ ಇವರಿಗೊಂದು ನಂಟಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಕುಮಾರಸ್ವಾಮಿ ಅವ್ರಿಗೂ ಜಮೀರ್ ಅಹಮದ್ ಅವ್ರಿಗೂ ಆಗ್ಬರೋದೇ ಇಲ್ಲ. ಹಾವು ಮುಗಿಸಿ ತರದ ವಾತಾವರಣ ಇದೆ. ಹೀಗಿರ್ಬೇಕಾದ್ರೆ ಅಂತ ಜಮೀರ್ ಅವ್ರ ಜೊತೆಗೆ ಇವರು ವ್ಯವಹಾರ ಮಾಡಿರೋದು, ಅದು ಕೋಟಿ ವ್ಯವಹಾರ ಮಾಡಿರೋದು ನಿಜವಾಗ್ಲೂ ಕೂಡ ರಾಜಕೀಯ ವಲಯದಲ್ಲಿ ಮತ್ತು ಸಿನಿಮಾ ರಂಗದಲ್ಲಿ ಇದೀಗ ಸಿಕ್ಕಾಪಟ್ಟೆ ಚರ್ಚೆ ಆಗಿದೆ. ಲೀಗಲ್ ಆಗಿ ನಡೆದಿದೆ ಅಂತ ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಒಂದು ವೇಳೆ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದ್ರೆ ರಾಧಿಕಾ ಅವರಿಗೆ ಇದು ಸಂಕಷ್ಟ ಆಗೋದು ಕಟ್ಟಿಟ್ಟ ಬುತ್ತಿ. ಅದಲ್ಲದೆ ಈ 2 ಕೋಟಿ ಹಣವನ್ನ
ಜಮೀರ್ ಅವರು ಯಾವುದಕ್ಕೆ ಬಳಕೆ ಮಾಡ್ಕೊಂಡಿದ್ದಾರೆ, ಇದು ಸಾಲ ಅಂತ ಬಳಕೆ ಮಾಡ್ಕೊಂಡಿದ್ದಾರೋ ಅಥವಾ ಇಬ್ರು ಪಾರ್ಟ್ನರ್ಶಿಪ್ ಅಂತ ಬಳಕೆ ಮಾಡ್ಕೊಂಡಿದ್ದಾರೋ, ಸಾಲವನ್ನು ಹೇಗೆ ತೋರಿಸಿದ್ದಾರೆ, ಏನು ತೋರಿಸಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಲ್ಲದೆ ರಾಧಿಕಾ ಕುಮಾರಸ್ವಾಮಿ ಅವರ ವೈಯಕ್ತಿಕ ಬದುಕಿದ ಮೇಲೆ ಇದು ಪರಿಣಾಮ ಬೀರುತ್ತಾ, ಕುಮಾರಸ್ವಾಮಿ ಅವರ ವೈಯಕ್ತಿಕ ಬದುಕಿನ ಮೇಲೆ ಇದು ಪರಿಣಾಮ ಬೀರುತ್ತಾ, ಒಂದು ವೇಳೆ ಇದರಲ್ಲಿ ರಾಧಿಕಾ ಅವರು ಲೀಗಲ್ ಆಗಿ ವ್ಯವಹಾರವನ್ನು ಮಾಡಿಲ್ಲ ಅಂತ ಅಂದರೆ ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ ಬಂದ್ರೂ ಕೂಡ ಆಶ್ಚರ್ಯಕ್ಕಿಲ್ಲ. ಇಲ್ಲಿವರೆಗೂ ಒಂದೇ ಒಂದು ಕಾಂಟ್ರವರ್ಸಿಯನ್ನು ಮಾಡ್ಕೊಳ್ದೆ ಸೈಲೆಂಟ್ ಆಗಿ ಇದ್ದಂಥ ರಾಧಿಕಾ ಅವರು ಇದೀಗ ಅತಿ ದೊಡ್ಡ ಕಾಂಟ್ರವರ್ಸಿಗೆ ಸಿಲುಕಿಕೊಂಡಿದ್ದಾರೆ. ಒಟ್ಟಿನಲ್ಲಿ ರಾಧಿಕಾ ಅವರು ಹೇಳೋ ಪ್ರಕಾರ ಲೀಗಲ್ವಾಗಿ ಎಲ್ಲವೂ ನಡೆದಿದ್ರೂ ಕೂಡ ಅದಕ್ಕೆ ಡಾಕ್ಯುಮೆಂಟ್ಸ್ಗಳು ಬೇಕಾಗತ್ತೆ. ಒಟ್ಟಿನಲ್ಲಿ ಜಮೀರ್ ಮತ್ತು ರಾಧಿಕಾ ಅವರ ನಡುವೆ ಒಂದು ವ್ಯವಹಾರ ಸಂಬಂಧ ಇದೆ, ವ್ಯವಹಾರ ನಡೆದಿದೆ ಅನ್ನೋದೇ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸೇರಿದಂತೆ ಕರ್ನಾಟಕದಾದ್ಯಂತ ರಾಜಕೀಯ ವಲಯದಲ್ಲಿ, ಸಿನಿಮಾ ರಂಗದಲ್ಲಿ ನಾನಾ ರೀತಿಯಾದಂಥ ಅನುಮಾನಗಳನ್ನು, ಚರ್ಚೆಗಳನ್ನು ಹುಟ್ಟಾಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಅವರಾಗಿರ್ಬೋದು ಅಥವಾ ರಾಧಿಕಾ ಕುಮಾರಸ್ವಾಮಿ ಅವರಾಗಿರ್ಬೋದು ಎಲ್ಲಿಯೂ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಸದ್ಯಕ್ಕೆ ಕೊಡುವಂಥ ಸಾಧ್ಯತೆಗಳು ಕೂಡ ತೀರಾ ಕಮ್ಮಿ ಇದೆ. ಈ ಬಗ್ಗೆ ನಿಮ್ಗೇನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.